स्वागत है आपका बी न्यूज नेशन में। मैं हूं आबिद हुसैन शेख। रमेश जिगजनगी का इस बार खेल नहीं चलेगा, CS नाडगौड़ा अप्पाजी का बयान। बातों में स्वर्ग दिखाकर 2 बार जीतने वाले बीजेपी अभ्यर्थी रमेश जिगजनगी का खेल इस बार नहीं चलेगा। बीजापुर जिला मुद्देबिहार नगर में कांग्रेस जेडीएस साझा प्रेस मीट में पूर्व मंत्री CS नाडगौड़ा अप्पाजी ने बात करते हुए मोदी के झूठे वादों और बीजेपी पर भावनाओं से जुड़े मुद्दे उठाकर जनता में गलत बातें भरकर समाज में आग लगाने वालों को कर्नाटक की जनता इस बार सबक सिखाएगी, कहा अप्पाजी ने। लोकसभा अभ्यर्थी सुनीता चौहान के हक में मतदान करके जिले की अभिवृद्धि में सहयोग करने का आग्रह किया अप्पाजी ने। इस मौके पर देवानंद चौहान, सुनीता चौहान, जेडीएस कांग्रेस के पदाधिकारी और कार्यकर्ता रहे शामिल। ಹೆಚ್ಚಿನ ರೀತಿಯಲ್ಲಿ ಲಾಭದಾಯಕ ಆಗ್ತಿತ್ತು, ಸ್ವಲ್ಪ ಟಫ್ ಆಗ್ತೈತೆ ಅನ್ನುವಂಥದ್ದು ಮಾತು ಕೇಳಿ ಬರ್ತಾ ಇದೆ. ನಾನು ಹೇಳ್ತಾ ಇದ್ದೀನಲ್ಲ, ಒಂದು ಹಂತದಲ್ಲಿ ಚರ್ಚೆಗಳಾಗ್ತವೆ. ಆ ಚರ್ಚೆಗಳಾಗುವುದರಲ್ಲಿ ಏನಾಗುತ್ತೆ, ಕಾಂಗ್ರೆಸ್ಸಿನ ಕಾರ್ಯಕರ್ತರು, JDS-ನ ಕಾರ್ಯಕರ್ತರು ಅನ್ನುವಂಥದ್ದನ್ನು ಮರೆತು ನಾವು ಮುಂದೆ ಬರಬೇಕಾಗ್ತದೆ. ಜಾತ್ಯತೀತವಾಗಿರ್ತಕ್ಕಂಥ ವಿಷಯವಾಗಿರುವುದರಿಂದ ನಾವು ಒಂದಾಗಬೇಕಾದಂತ ಪ್ರಸಂಗ. ಇವತ್ತು ನಾನು ಕೇವಲ JDS ಕ್ಯಾಂಡಿಡೇಟ್ ಅಂತ ಹೆಂಗಂತೀನಿ, ಮೈತ್ರಿ ಸರ್ಕಾರ ನಮ್ದಾಗಿದೆ, ಮೈತ್ರಿ ಕೂಟದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿ ಸಿಂಬಾಲು. ಇವತ್ತು ಪ್ರಜಾಪ್ರಭುತ್ವದ ಸಿಸ್ಟಮ್ ನಲ್ಲಿ, ನಮ್ಮ ಈ ಸಿಸ್ಟಮ್ ನಲ್ಲಿ ಎಲೆಕ್ಷನ್ ಇದರಲ್ಲಿ ಸಿಂಬಾಲ್ ಬೇಕೇ ಬೇಕು. ಒಂದು ನ್ಯಾಷನಲ್ ಪಾರ್ಟಿ ಸಿಂಬಾಲ್ ಬೇಕು. ಆ ನ್ಯಾಷನಲ್ ಪಾರ್ಟಿ ಸಿಂಬಾಲ್ ಅನ್ನು ಹಂಚಿಕೊಳ್ಳುವಾಗ ನಾವು 21 ತಗೊಂಡಿದ್ದೇವೆ. ಜಾತ್ಯತೀತವಾಗಿರ್ತಕ್ಕಂಥ ಮತಗಳು 100ಕ್ಕೆ 100ರಷ್ಟು ನನ್ನ ವಿಶ್ವಾಸ ಇದೆ. ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಸುಮಾರು 54,000 ಅಂದಾಜಷ್ಟು ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿವೆ. ಅವು ಬದಲಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ನಂಬಿಕೆ, ವಿಶ್ವಾಸ. ಆ ಮತಗಳು ಅಕ್ಕೋರು ಜಾತ್ಯತೀತ ಜನತಾದಳದಿಂದ ಸ್ಪರ್ಧೆ ಮಾಡಿ ಸುಮಾರು ಅವ್ರದ್ದು ಒಂದು 10,000 ಮತಗಳು. ಆ ಮತಗಳನ್ನು ಕೂಡ ನಾವು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಜಾತ್ಯತೀತ ನಿಲುವಿನಲ್ಲಿ ಇರ್ತಕ್ಕಂಥ ಜನ. ನಂತರ ಏನು ಬಿಜೆಪಿ ವೋಟ್ ಬ್ಯಾಂಕ್ ಅನ್ನುವಂಥದ್ದು ಒಂದು ಭಾವನೆ ಇತ್ತು, ಹಣವನ್ನ ಮೊಟಗೋಲ್ ಹಾಕಿ ನಮ್ಮ ಹಣಕ್ಕೆ ಜಮಾ ಕೊಡ್ತಾರೆ, ರೈತರ ಸಾಲ ಮನ್ನಾ ಮಾಡ್ತಾರೆ, ನೀರಾವರಿ ಯೋಜನೆಗೆ ಹಣ ಕೊಡ್ತಾರೆ, ಇಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾರೆ. ಉದ್ಯೋಗದಲ್ಲಿ ಕನಿಷ್ಠ ಪಕ್ಷ ಕೋಟಿಗಟ್ಟಲೆ ಉದ್ಯೋಗವನ್ನು ಸೃಷ್ಟಿ ಮಾಡಿ ನಮ್ಮ ಯುವಕರೇನಿದ್ದಾರೆ, ನಿರುದ್ಯೋಗದಲ್ಲಿ ಇರತಕ್ಕಂತ ಬಳತಕ್ಕಂತ ಯುವಕರಿಗೆ ಉದ್ಯೋಗ ಅವಕಾಶ ಕಲ್ಪಿಸುತ್ತಾರೆ. ಇವೆಲ್ಲ ಹಲವಾರು ಕನಸುಗಳಿಗೆ ಕಂಡಿದ್ದು. GSTಯಲ್ಲಿ ರಿಯಾಯಿತಿಗಳನ್ನು ಕೊಡ್ತಾರೆ. ಸಾಮಾನ್ಯ ಜನ ಪ್ರತಿನಿತ್ಯ ಬಳಸ್ತಕ್ಕಂತ ವಸ್ತುಗಳೇನಿದಾವೆ ಅದರ ಮೇಲೆ ಇರತಕ್ಕಂತ GSTಯನ್ನು ಎಕ್ಸೆಂಪ್ಟ್ ಮಾಡ್ತಾರೆ ಅನ್ನುವಂತ ವಿಶ್ವಾಸ, ಭರವಸೆ ಆಗಿತ್ತು. ಇವೆಲ್ಲ ಇವತ್ತು ಏನಾಗಿದಾವೆ ವಿಷಯ. ಅದರ ಜೊತೆಯಾಗಿ ಇವತ್ತಿನ ಬೆಲೆಗಳನ್ನು ನೀವು ನೋಡಿದ್ರೆ ಸ್ಕೈ ರಾಕೆಟಿಂಗ್. ನಮ್ಮ ಡಾಲರ್ ಅನ್ನ ಕಂಪೇರ್ ಮಾಡಿದಾಗ ನಮ್ಮ ಹಣ ಇವತ್ತು ಎಲ್ಲಿ ಬಂದಿದೆ? 71 ರೂಪಾಯಿ, 72 ರೂಪಾಯಿವರೆಗೂ ಹೋಗ್ತಾ ಇದೆ. $1 ಖರೀದಿ ಮಾಡಬೇಕಾದ್ರೆ 72 ರೂಪಾಯಿವರೆಗೂ ನಾವು ಹೋಗ್ತಾ ಇದ್ದೀವಿ. 55ರಿಂದ 60 ರೂಪಾಯಿ ಒಳಗಡೆ ಫ್ಲಕ್ಚುಯೇಷನ್ ಆಗ್ತಾ ಇತ್ತು. ಇವತ್ತು ನಮ್ಮ ಮೌಲ್ಯ ಕುಸಿತ ಆಗಿದೆ. ಅವ್ರದೇ ಸ್ವತಃ ಆಗಿರ್ತಕ್ಕಂಥ ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾದಲ್ಲಿ ನಮ್ಮ ಗ್ರೋತ್, GDP ಗ್ರೋತ್ ಏನಿದೆ ಇಂಡಿಯಾದು, ನಮ್ಮ ದೇಶದ ಗ್ರೋತ್ ಕನಿಷ್ಠ 2ರಷ್ಟು ಕಡಿಮೆ ಆಗಿದೆ, % ಅಷ್ಟು ಕಡಿಮೆ ಆಗಿದೆ ಅನ್ನೋದು ಅವರೇ ಹೇಳ್ತಾ ಇದ್ದಾರೆ. ನಾವು ಹೇಳ್ತಕ್ಕಂಥದ್ದಲ್ಲ, ಇದು ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ ಅಲ್ಲಿ ಹೇಳ್ತಕ್ಕಂಥ. ನಿರುದ್ಯೋಗಿತನ ಇವತ್ತು ಕೋಟಿಗಟ್ಟಲೆ ಜನರು ನಿರುದ್ಯೋಗ ಇದ್ದಾರೆ, ಕೋಟಿಗಟ್ಟಲೆ ಹುದ್ದೆಗಳು ಇವತ್ತು ಖಾಲಿಯಾಗಿದ್ದಾವೆ ಅಂತ ಅವ್ರು ಹೇಳಿದಂತ, ಅವರೇ ಬಹಿರಂಗಪಡಿಸಿದಂತ ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾದಲ್ಲಿ ಹೇಳ್ತಾರೆ. ಸೊ ಇವೆಲ್ಲ ಜನರ ಮನಸ್ಸಿನಲ್ಲಿ ಇದಾವೆ, ಯಾರ ಮನಸ್ಸಿನಲ್ಲಿ ಇಲ್ಲ ಅಂತಲ್ಲ. ಈಗ 17 ನಂತರ ಎಲ್ಲರೂ ನಾಯಕರುಗಳು ಬರುವಂತ ಉದ್ದಳ ಮತಕ್ಷೇತ್ರಕ್ಕೆ ಯಾರು ಬರ್ತಾರ? ಉದ್ದೇಬೇಳ ಮತಕ್ಷೇತ್ರಕ್ಕೆ ಯಾರು ಬರ್ತಾರ? ಅದೇ ಯಾರಾದ್ರೂ ಬರ್ತಾರೆ. ಅವರು ಹೇಳಿದಿಲ್ಲ, ನಾಯಕರು ಇನ್ನೂ ಗೊತ್ತಿಲ್ಲ. ಫಸ್ಟ್ ಫೇಸ್ ನಾಗ ಅದಾರ ಈಗೆಲ್ಲ. ಫಸ್ಟ್ ಫೇಸ್ ಆಫ್ ಎಲೆಕ್ಷನ್ ಅದಾದ ತಕ್ಷಣ ಸೆಕೆಂಡ್ ಫೇಸ್ಗೆ ರೌಂಡ್. ಕಾರ್ಯಕರ್ತ ಸಭೆಗೆ ನಮ್ಮ ಅಪ್ಪಾಜಿ ಅಣ್ಣಗೆ ನಮಸ್ಕಾರವನ್ನು ತಿಳಿಸುತ್ತಾ ಹಾಗೂ
ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಎಲ್ಲಾ ನಾಯಕರುಗಳಿಗೆ ನಾನು ನಮಸ್ಕಾರವನ್ನು ಹೇಳುತ್ತಾ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ನಮಸ್ಕಾರವನ್ನು ಹೇಳುತ್ತಾ ಇವತ್ತಿನ ದಿನ ನಾನು ಈ ಮುದ್ದೇಬೇಳೆಗೆ ಬಂದಾಗಿಂದ ನಾನು ಮಧ್ಯಾಹ್ನ 12 ಗಂಟೆಗೆ ಬಂದಿದ್ದೇನೆ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಕಡೆ ನಾವು ಅಡ್ಡಾಡಿದರೂ ಕೂಡ ಮುದ್ದೇಬೇಳೆ ಜನತೆಯಲ್ಲಿ ನಮಗೆ ಬಹಳಷ್ಟು ಸ್ಪಂದನೆ ಕೊಡುವುದರ ಮುಖಾಂತರ ಎಲ್ಲ ತಾಯಂದಿರು ಕೂಡ ಅರಿಶಿನ ಕುಂಕುಮ ಕೊಟ್ಟು ಬಹಳಷ್ಟು ನನಗೆ ಹೆಮ್ಮೆಯಿಂದ ಗೆಲ್ಲಿಸಲಿಕ್ಕೆ ಪರಿಶ್ರಮ ಪಡ್ತೀವಿ ಅಂತೇಳಿ ಎಲ್ಲರೂ ಜಾತಿ ಮತ್ತು ಭೇದ ಭಾವ ಯಾವುದೇ ಪಾರ್ಟಿ ತಗೊಳ್ಳದೆ ಬಹಳಷ್ಟು ನನಗೆ ಖುಷಿಯನ್ನು ಕೊಟ್ಟಿದಂತ ವಿಷಯ ಇವತ್ತು ನನಗೆ ಇದು ಒಂದು ಮುದ್ದೇಬೇಳದಲ್ಲಿ ನನಗೆ ಕಣ್ಣಂತಾಗಿದೆ. ಹಾಗಾಗಿ ನಾನು ಮತಬಾಂಧವರಲ್ಲಿ ಕೇಳುವುದಷ್ಟೇ, ಯಾಕಂತಂದ್ರೆ ನಾನು ಬಿಜಾಪುರ ಜಿಲ್ಲೆಯ ಒಂದು ಮಣ್ಣಿನ ಮಗಳು, ಮನೆ ಸೊಸೆ ಅಂತ ತಿಳ್ಕೊಳ್ರಿ, ಮಗಳಂತ ತಿಳ್ಕೊಂಡು ತಮ್ಮ ಸಹೋದರಿ ಅಂತ ತಿಳ್ಕೊಂಡು ನನಗೆ ಬಹಳಷ್ಟು ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ಬಹಳಷ್ಟು ನಾನು ಎಲ್ಲ ನನ್ನ ಪ್ರಮುಖ ನಾಯಕರ ಮುಖಾಂತರ ಈ ಸಂದರ್ಭದಲ್ಲಿ ಕಳಕಳಿಯ ವಿನಂತಿನ ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜಿಲ್ಲೆಗೆ ತಾವು ಫಸ್ಟ್ ಟೈಮ್ ಹೊಸಬರಾಗಿ ಕಣಕ್ಕಿಳಿತಾ ಇದ್ದೀರಿ. ಜನರಲ್ಲಿ ಏನನ್ನ ಪ್ರಸ್ತಾಪ ಮಾಡಿ ಮತವನ್ನು ಸೆಳೆಯೋಕೆ ಹೋಗ್ತೀರಿ ಅಂತ? ನಾವು ಪ್ರಥಮವಾಗಿ ಕಣಕ್ಕೆ ಇಳಿದಿದ್ದರೂ ಕೂಡ ಈ ಇದ್ದಂತಹ ಸಂಸದರ ಬಗ್ಗೆ ಬಹಳಷ್ಟು ಬೇಸತ್ತು ಪಡೆದಂತ ಜನ ಇದ್ದಾರೆ ಇವಾಗ. ಹಾಗಾಗಿ ಜನನೇ ನಮಗೆ ಉತ್ತರವನ್ನು ನೀಡ್ತಾ ಇದ್ದಾರೆ. ಇದ್ದಂತ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಮುದ್ದೇಬೇಳದ್ದು ಇವಾಗ ಆಲ್ಮಟ್ಟಿಯಿಂದ ಯಾದಗಿರಿಗೆ ಒಂದು ರೈಲ್ವೆ ಸಂಬಂಧ ಬಹಳಷ್ಟು ಹೋರಾಟವನ್ನು ಮಾಡಿದ್ದಾರೆ. ಆದರೂ ಕೂಡ ನಮ್ಮ ಸಂಸದರು ಒಂದು ಮಾತನ್ನು ಕೂಡ ಧ್ವನಿ ಎತ್ತಲಿಲ್ಲರಿ ಅವರು. ಹಾಗಾಗಿ ನಾನು ಮುದ್ದೇಬೇಳೆ ಈ ಜನತೆ ಪೂರ್ವವಾಗಿ ನಾನು ಕೇಳ್ಕೊಳ್ಳೋದಷ್ಟೇ, ಮುಂಬರುವ ದಿನಗಳಲ್ಲಿ ನನಗೆ ಆಯ್ಕೆ ಮಾಡಿದ್ರೆ ಮೊಟ್ಟ ಮೊದಲನಾಗಿ ನಾನು ಈ ಒಂದು ರೈಲ್ವೆ ಒಂದು ಕೆಲಸ ಮಾಡಿಕೊಡ್ತೀನಿ ಅಂತ ಕೂಡ ಬಹಳಷ್ಟು ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. और खबरों के लिए देखते रहिए बी न्यूज नेशन। वेंटेज मोटर्स, OPP सैनिक स्कूल, फर्स्ट गेट, तरबीर रोड, विजयपुर। कॉन्टैक्ट नंबर 9731512783 9731512793। ನಮ್ಮಲ್ಲಿ 2 ಥರ ಬ್ರ್ಯಾಂಡ್ಸ್ ಇರ್ತದೆ. ಒಂದು ವೆಸ್ಪಾ ಅಂತೇಳಿ ಮತ್ತು ಇನ್ನೊಂದು ಎಪ್ರಿಲ್ ಅಂತೇಳಿ. ಆ ವೆಸ್ಪಾದಲ್ಲಿ ವೆರೈಟಿ ಬೇರೆ ಬೇರೆ ಮಾಡಲ್ಸ್ ಅದಾವೆ, ಆಮೇಲೆ ಎಪ್ರಿಲ್ದಾಗೂ ಬೇರೆ ಬೇರೆ ಮಾಡಲ್ಸ್ ಅದಾವೆ. ಸೊ ಎಲ್ಲರೂ ವೆಸ್ಪಾ ಅಂದರೆ ತುಂಬ ಭಾಳ ಕಾಸ್ಟ್ಲಿ ಐತೆ ಅಂತ ಅನ್ಕೊಂತಾರೆ. ಅಷ್ಟೇನು ಕಾಸ್ಟ್ಲಿ ಇಲ್ಲ. ಶೋರೂಮ್ ವಿಸಿಟ್ ಮಾಡಿರಿ, ಟೆಸ್ಟ್ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ ಇದು ಯಾಕೆ ಈ ಗಾಡಿ ಹೆಂಗೈತೆ ನಿಮಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಡೂ ವಿಸಿಟ್ ಅವರ್ ಶೋರೂಮ್. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್, ಬೈ 3 get 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿ ಇರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಬೈ 3 get 3 ಫಾರ್ಮಲ್, ಕ್ಯಾಜುವಲ್, ವಿಂಟರ್, ವೆಸ್ಟರ್ನ್ಸ್ ಬಂಪರ್ ಆಫರ್, ಫ್ಲಾಟ್ ಸೇಲ್ 299, 399, 499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 1 get 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್, ನಿಯರ್ ಸಿದ್ದೇಶ್ವರ ಟೆಂಪಲ್, ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್, ಗುರುಕುಲ್ ರೋಡ್, ವಿಜಯಪುರ್. ಮೊಬೈಲ್ ನಂಬರ್ 7030170909. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।